ಬಿಡದಿನಲ್ಲಿ ಸರ್ವೆಗೆ ಹೋದಂತ ಅಧಿಕಾರಿಗಳ ಕಾರನ್ನ ತಡೆದು ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತಹ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಾನು ಬೀದರ್ನಲ್ಲೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ದೆ, ನೂತನವಾಗಿ ಪ್ರಮಾಣ ವಚನನ ಸ್ವೀಕಾರ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದಿನ 3 ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹಿಂದಿನ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಅನ್ನೋ ಭಾವನೆ ಕಾಣ್ತಾ ಇತ್ತು. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಅದೇ ಆಗಿರುವಂತದ್ದು. ಬಿಡದಿ ಟೌನ್ಶಿಪ್ ಬಗ್ಗೆ ತೋರ್ತಾ ಇರ್ತಕ್ಕಂಥ ಆತುರ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಕ್ಕಂಥ ಆತುರ ನೋಡಿದ್ರೆ ಇವ್ರ ಹಣೆ ಬರೋನು ಇಷ್ಟೇ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಬಿಡದಿನಲ್ಲಿ ಸರ್ವೆಗೆ ಹೋದಂತ ಅಧಿಕಾರಿಗಳ ಕಾರನ್ನ ತಡೆದು ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದ್ರಿ. ಇದು ಈ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇರದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಇವತ್ತು ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತಹ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಾನು ಬೀದರ್ನಲ್ಲೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ದೆ, ನೂತನವಾಗಿ ಪ್ರಮಾಣ ವಚನನ ಸ್ವೀಕಾರ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದಿನ 3 ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹಿಂದಿನ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಅನ್ನೋ ಭಾವನೆ ಕಾಣ್ತಾ ಇತ್ತು. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಅದೇ ಆಗಿರುವಂತದ್ದು.